ಒಮ್ಮೆ ಕಾಲದಲ್ಲಿ ಹಸಿರು ಬೆಟ್ಟಗಳು, ಹರಿಯುವ ಹೊಳೆಗಳು, ಹಕ್ಕಿಗಳ ಕೂಗುಗಳಿಂದ ಸಿಂಚಿತವಾಗಿದ್ದ ಒಂದು ಸುಂದರ ಹಳ್ಳಿ ಇತ್ತು. ಅಲ್ಲಿ ಜನರು ಕೃಷಿ ಮಾಡಿ ದನಗಳನ್ನು ಸಾಕಿ ಸುಖವಾಗಿ ಬದುಕುತ್ತಿದ್ದರು. ಆ ಹಳ್ಳಿಯಲ್ಲಿ ಜಿಪುಣ ರಾಮ ಎಂದು ಕರೆಯಲ್ಪಡುವ ಒಬ್ಬ ದನಗಾರನಿದ್ದ. ಅವನು ದುಡಿಮೆ ಮಾಡದೆ ಹೆಚ್ಚು ಸಂಪಾದನೆ ಮಾಡಲು ಬಯಸುತ್ತಿದ್ದ. ಅವನ ಮನೆಯ ಹತ್ತಿರ ಒಂದು ಬುದ್ಧಿವಂತ ಕಪ್ಪು ಕಾಗೆ ಇತ್ತು. ರಾಮನು ಅದನ್ನು ಸಾಕಿಕೊಂಡಿದ್ದನು. ಅದು ಅವನ ಮಾತುಗಳನ್ನು ಅರ್ಥಮಾಡಿಕೊಳ್ಳುತ್ತಿತ್ತು. ಒಂದು ದಿನ ರಾಮನು ಕಾಗೆಗೆ ಕೃಷಿಕನ ಹೊಲದಿಂದ ಧಾನ್ಯಗಳನ್ನು ತಂದುಕೊಡಲು ಹೇಳಿದನು. ಕಾಗೆಯು ಪ್ರತಿದಿನ ಹೊಲದಿಂದ ಸ್ವಲ್ಪ ಸ್ವಲ್ಪ ಧಾನ್ಯಗಳನ್ನು ಕದ್ದು ಬಂದು ಅವನಿಗೆ ಕೊಟ್ಟಿತು. ರಾಮನು ಅವನ್ನು ಸಂಗ್ರಹಿಸಿ ತನ್ನ ಸಂಪತ್ತೆಂದು ಹೆಮ್ಮೆಪಡುತ್ತಿದ್ದ. ಆದರೆ ಕೃಷಿಕನಿಗೆ ಅನುಮಾನ ಬಂದು ಅವನು ಕಾಗೆಯ ಕೃತ್ಯವನ್ನು ಗಮನಿಸಿದನು. ಹಿಡಿಯಲು ಸಾಧ್ಯವಾಗದಿದ್ದರೂ ಅದರ ಬುದ್ಧಿವಂತಿಕೆಗೆ ಆಶ್ಚರ್ಯಪಟ್ಟನು. ಇದರಿಂದ ರಾಮನ ಲೋಭ ಇನ್ನಷ್ಟು ಹೆಚ್ಚಿತು. ಅವನು ಕಾಗೆಗೆ ಇನ್ನೂ ಹೆಚ್ಚು ತರಲು ಒತ್ತಾಯಿಸಿದನು. ಆದರೆ ಒಂದು ದಿನ ಕಾಗೆಯು ಕಾಡಿನಲ್ಲಿ ದಯಾಳು ಕೃಷಿಕನನ್ನು ಭೇಟಿಯಾದಾಗ ತನ್ನ ಮನಸ್ಸು ಬದಲಾಗಿದೆ. ಆ ಕೃಷಿಕನು ಅದನ್ನು ಕಳ್ಳನೆಂದು ಅಲ್ಲ, ಸಹಾಯಕನೆಂದು ನೋಡಿದನು. ಇದರಿಂದ ಕಾಗೆ ಸಂತೋಷಗೊಂಡು ಕಳ್ಳತನ ನಿಲ್ಲಿಸಿತು. ಹಳ್ಳಿಯವರು ರಾಮನ ಮನೆಯಲ್ಲಿ ತುಂಬಿದ್ದ ಧಾನ್ಯಗಳನ್ನು ಕಂಡು ಸತ್ಯವನ್ನು ಅರಿತುಕೊಂಡರು. ಹಿರಿಯರು ರಾಮನನ್ನು ಗದರಿಸಿ ಲೋಭದಿಂದ ಪ್ರಾಣಿಯನ್ನು ದುರುಪಯೋಗ ಪಡಿಸಬಾರದು ಎಂದು ಬೋಧಿಸಿದರು. ರಾಮನು ತನ್ನ ತಪ್ಪನ್ನು ಒಪ್ಪಿಕೊಂಡು ನಾಚಿಕೆ ಪಟ್ಟನು. ಆದರೆ ಕಾಗೆ ಹಳ್ಳಿಯ ಮಕ್ಕಳ ಪ್ರೀತಿಯ ಹಕ್ಕಿಯಾಗಿ ಎಲ್ಲರ ಗೌರವವನ್ನು ಗಳಿಸಿತು. ಈ ಕಥೆಯ ಪಾಠ: ಲೋಭವು ಯಾವಾಗಲೂ ಕೆಟ್ಟ ಫಲ ತರುತ್ತದೆ, ಆದರೆ ದಯೆ ಮತ್ತು ಸತ್ಯ ಸದಾ ಗೌರವ ತರುತ್ತವೆ.